ಎಲ್ಲರಿಗೂ ನಮಸ್ಕಾರ. ಮೊನ್ನೆ ನಾವು ಬ್ಲೌಸಿನ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟನ್ನು ನೋಡಿದ್ವಿ. ಬ್ಯಾಕ್ ಪಾರ್ಟಿಂದ ನಾವು ಈ ಫ್ರಂಟ್ ಪಾರ್ಟನ್ನು ಕಟ್ ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಇವತ್ತು ನಾವು ಸ್ಲೀವ್ ಕಟ್ ಮಾಡೋಣ. ಅದಕ್ಕಾಗಿ ಸ್ಲೀವ್ನ ಈ ಥರ ಜೋಡಿಸ್ಕೋಬೇಕು. 4 ಫೋಲ್ಡ್ ಇದನ್ನು 4 ಫೋಲ್ಡ್ ಮಾಡ್ಕೋಬೇಕು. ಓಕೆನಾ? 4 ಫೋಲ್ಡ್ ಮಾಡಿಕೊಂಡು ನಾವು ಅಂಚನ್ನು ಸ್ಟ್ರೇಟ್ ಮಾಡ್ಕೊಳ್ಳೋಣ. ಅಂಚನ್ನು ಸ್ಟ್ರೇಟ್ ಮಾಡಿಕೊಂಡು ಇದು ಹೆಚ್ಚು ತಗ್ಗಿದ್ದನ್ನು ಕಟ್ ಮಾಡಿಬಿಡೋಣ. ಓಕೆನಾ? ನಂತರ ನಾವು ಫಸ್ಟ್ ಏನು ಮಾಡಬೇಕು, ಸ್ಲೀವಿನ ಉದ್ದನ ನಾನಿಲ್ಲಿ 10 ಇಂಚು ತಗೋತಾ ಇದ್ದೀನಿ. ಸ್ಲೀವಿನ ಉದ್ದ 10 ಇಂಚು. ನೆಕ್ಸ್ಟು ನಮಗೆ ಇವಾಗ ಬೇಕಾಗಿರೋದು ಮೇನ್ ನಮಗೆ ಸ್ಲೀವ್ ಡೌನನ್ನು ತೊಗೋಬೇಕು. ಈ ಸ್ಲೀವ್ ಡೌನನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ನಾವು ನಮ್ಮ ವೇಸ್ಟ್ ಮೆಜರ್ಮೆಂಟಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಫುಲ್ ಬ್ಲೌಸನ್ನು ವೇಸ್ಟ್ ಮೆಜರ್ಮೆಂಟ್ ಎಷ್ಟು ಬಂತು, ಒಂದು ಪಾರ್ಟು 35 ಬ್ಲೌಸಿಂದಿದ್ದು ವೇಸ್ಟ್ ಮೆಜರ್ಮೆಂಟು. ಅದನ್ನು 4ರಿಂದ ಡಿವೈಡ್ ಮಾಡಿದರೆ ಎಷ್ಟು ಬಂತು, 8.25 ಬಂತು. ಈ 8.25ಗೆ ನಾವೇನು ಮಾಡಿದ್ವಿ, 1.25 ಅಂತ ಕೂಡಿಸ್ಕೊಂಡ್ವಿ. ಇದೇನಾಯಿತು, ಚೆಸ್ಟ್ ಆಯಿತು. ಎಷ್ಟಾಯಿತು ಟೋಟಲು ಚೆಸ್ಟು? 10 ಆಯಿತು. ಈ 10ಅನ್ನು ಅಂದರೆ ಚೆಸ್ಟು 10 × 4 ಅಂದರೆ 40 ಚೆಸ್ಟಿನ 40 ಇಂಚು ಚೆಸ್ಟಿನ ಸುತ್ತಳತೆ. ಇದು ಚೆಸ್ಟ್ ಎಷ್ಟದೆ, ಚೆಸ್ಟಿನ ಸುತ್ತಳತೆ ಬಂದು ಚೆಸ್ಟ್ ಪಾರ್ಟ್, ಇದು ಚೆಸ್ಟಿನ ಸುತ್ತಳತೆ ಬಂದು 40 ಇಂಚ್ ಆಯಿತು. ಒಂದು ಪಾರ್ಟ್ ಎಷ್ಟು, 10 ಇಂಚು. ಈಗ ನಾವು ಸ್ಲೀವ್ನ ಡೌನ್ ಕೌಂಟ್ ಮಾಡಬೇಕಂದ್ರೆ ಹೆಂಗೆ ಮಾಡಬೇಕಂದ್ರೆ, ಚೆಸ್ಟ್ ಎಷ್ಟಾಯಿತು, 40 ಡಿವೈಡೆಡ್ ಬೈ 10 ಅಂತ ಮಾಡಬೇಕು. ಅರ್ಥ ಆಯ್ತಲ್ಲ? ಚೆಸ್ಟಿನ 10ನೇ ಒಂದು ಭಾಗವನ್ನು ನಾವಿಲ್ಲಿ ಇಡಬೇಕು. ಚೆಸ್ಟಿನ 10ನೇ ಒಂದು ಭಾಗ, ಚೆಸ್ಟ್ ಎಷ್ಟಾಯಿತು, 40. 40ನ್ನು 10ರಿಂದ ಡಿವೈಡ್ ಮಾಡಿದರೆ 4 ಬರ್ತದೆ. ಆ 4ಅನ್ನು ಡೌನ್ ತೊಗೋಬೇಕು. 4 ಇಂಚು ಡೌನ್ ತೊಗೋಬೇಕು. ಚೆಸ್ಟಿನ ಒಂದು ಪಾರ್ಟು 10ನೇ ಒಂದು ಭಾಗವನ್ನು ನಾವು ತೊಗೋಬೇಕು. ಚೆಸ್ಟಿನ 10ನೇ ಒಂದು ಭಾಗ ಎಷ್ಟಾಯಿತು, 4 ಆಯಿತು. ಚೆಸ್ಟ್ ನಮಗೆ 40 ಇತ್ತು, ಅದನ್ನು 10ರಿಂದ ಡಿವೈಡ್ ಮಾಡಿದರೆ 4 ಆಯಿತು. 4 ಇಂಚು ಡೌನನ್ನು ತೊಗೋಬೇಕು. ಇದು ಸ್ಲೀವ್ ಡೌನ್ ಆಯಿತು. ನೆಕ್ಸ್ಟ್ ನಾವು ಚೆಸ್ಟಿನ 4ನೇ ಒಂದು ಭಾಗ, ಚೆಸ್ಟಿನ 4ನೇ ಒಂದು ಭಾಗ ಎಷ್ಟೈತೆ, 10 ಐತೆ. ಈ 10 ಇಂಚನ್ನು ಇಲ್ಲಿಂದ ತೊಗೋಬೇಕು. ಇಲ್ಲಿಂದ ಈ ಪಾಯಿಂಟಿಂದ ಸ್ಟಾರ್ಟಿಂಗಿಂದ ಹಿಡಿದು ಈ ಲೈನ್ ಮೇಲೆ ಕೂಡಿಸ್ಕೋಬೇಕು. ಈ ಲೈನಲ್ಲಿ 10 ಇಂಚ್ ಎಲ್ಲಿಗೆ ಬರ್ತದೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿಂದ 2 ಇಂಚ್, ಇದು ದೊಡ್ಡ ಸೈಜ್ ಆಗೋದಲ್ಲ, ಅದಕ್ಕೆ 2 ಇಂಚನ್ನು ತೊಗೋಬೇಕು. ಇಲ್ಲಿ ತೊಗೊಂಡು ಈ ಕರ್ವ್ ಸ್ಕೇಲಿಂದ ಈ ಪಾಯಿಂಟು ಜಾಯಿಂಟ್ ಮಾಡಬೇಕು. ಅಂದರೆ ಇಲ್ಲಿಂದ ಹಿಂಗೆ ಕೂಡಿಸ್ಕೋಬಾರ್ದು, ಇಲ್ಲಿಂದ ಕೆಳಗೆ 1/4 ಇಂಚು ಡೌನಲ್ಲಿ ಹೀಗೆ ಹೋಗಬೇಕು. 1/4 ಇಂಚು ಡೌನ್ ಮಾಡ್ಕೊತ ಇಲ್ಲಿಂದ ಇಲ್ಲಿಗೆ ಹೋಗಿ ಕೂಡಿಸ್ಕೋಬೇಕು. ಇದು ಡೈರೆಕ್ಟಾಗಿ ಒಮ್ಮೆಲೆ ಕೂಡಲ್ಲ, ಇದು ಹೆವಿ ಸೈಜ್ ಆಗಿರೋದ್ರಿಂದ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಚಿಕ್ಕ ಸೈಜಿಗಾದರೆ ಡೈರೆಕ್ಟಾಗಿ ಬರ್ತದೆ. ಇಲ್ಲಿಂದ ಇಲ್ಲಿ ಈ ಥರ ಸೆಟ್ ಮಾಡ್ಕೋಬೇಕು. ಅಷ್ಟೇ. ಇಷ್ಟಾದಮೇಲೆ ನಾವು ಇಲ್ಲಿಂದ ಇಲ್ಲಿಗೆ ನಮಗೆ 1/4 ಬೇಕು. ಕರೆಕ್ಟಾಗಿ ಸಿಗ್ತಾ ಇದ್ದದೆ. 1 ಗೆರೆ 2 ಗೆರೆಗೇನು ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ನಾವು ಸ್ಲೀವಿನ ಸುತ್ತಳತೆ, ಸ್ಲೀವ್ ರೌಂಡ್ ಎಷ್ಟದೆ ಕೆಳಗಡೆ, ಇದು ನಾನು 10 ಇಂಚು ತೊಗೊಂಡಿನಲ್ಲ, ಅದನ್ನೇನು ಮಾಡಬೇಕು, 10 ಇಂಚಿದ್ರೆ 2.5 ಇಂಚನ್ನು ನಾವು ಮೈನಸ್ ಮಾಡಬೇಕು. 10ರಲ್ಲಿ 2.5 ಇಂಚು ಮೈನಸ್ ಮಾಡಿದರೆ ಎಷ್ಟಾಗ್ತದೆ, 7.5 ಆಗ್ತದೆ. 7.5ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇದನ್ನು ಜಾಯಿಂಟ್ ಮಾಡಬೇಕು. ನೆಕ್ಸ್ಟು ಇಲ್ಲಿಂದ 1/4 ಇಂಚನ್ನು ನಾವು ಕೊಟ್ಕೊಂಡು ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಇಷ್ಟೇ ಸ್ಲೀವ್. ಈಗ ನಾವು ಇದನ್ನು ಕಟ್ ಮಾಡೋಣ.
ಇಷ್ಟು ಸ್ಲೀವ್. ಈಗ ನಾವಿಲ್ಲಿ ಮಿಡಲ್ಗೆ ಒಂದು ಕಚ್ಚನ್ನು ಹೊಡ್ಕೊಳ್ಳೋಣ, ಮಿಡಲ್ ಪಾರ್ಟ್ ಅಂತ ಗೊತ್ತಾಗೋದಕ್ಕೆ. ನೆಕ್ಸ್ಟ್ ಇಲ್ಲಿ ಕೂಡ ನಾವು ಒಂದು ಕಚ್ಚನ್ನು ಹೊಡ್ಕೊಳ್ಳೋಣ. ಇದು ಎಕ್ಸ್ಟ್ರಾ ಇರೋ ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಈಗ ನಾವು ಫ್ರಂಟ್ ಪಾರ್ಟಲ್ಲಿ ಶೇಪ್ ತೆಗೆದಿರ್ತೀವಲ್ಲ ಬ್ಲೌಸಲ್ಲಿ, ಅದೇ ಥರ ಇದಕ್ಕೂ ಕೂಡ ನಾವು ಫ್ರಂಟ್ ಪಾರ್ಟಲ್ಲಿ ಸ್ಲೀವಿನ ಫ್ರಂಟ್ ಪಾರ್ಟಲ್ಲಿ ನಾವು 1/2 ಇಂಚು ಶೇಪನ್ನು ತೆಗಿಬೇಕು. ಅದು ಹೆಂಗಂದರೆ ಇಲ್ಲಿ ನೋಡಿರಿ, ಈ ಮಿಡಲ್ ಪಾರ್ಟಿಂದ 1 ಇಂಚು ತೊಗೋಬೇಕು. 1 ಇಂಚು ತೊಗೊಂಡು ನೆಕ್ಸ್ಟ್ ಇಲ್ಲಿಂದ 1/2 ಇಂಚು ತೊಗೋಬೇಕು. 1/2 ಇಂಚು ತೊಗೊಂಡು ಈ ಪಾಯಿಂಟ್ ಸೇರಿಸ್ಬೇಕು. ಸೇರಿಸಿ ಮಿಡಲಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿರಿ, ಮಿಡಲಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟಲ್ಲಿ 1/2 ಇಂಚು ತೊಗೋಬೇಕು. 1/2 ಇಂಚು ಒಳಗೆ ತೊಗೊಂಡು ಇದಕ್ಕೆ ಶೇಪನ್ನು ಕೊಡಬೇಕು. ಯಾವ ಥರ ಕೊಡಬೇಕು? ನಾವು ಈ ಥರ ಇಟ್ಟಿರ್ತೀವಲ್ಲ, ಇಲ್ಲಿಂದ ಇಲ್ಲಿಗೆ ಸೇರಿಸ್ಬೇಕು. ಇಲ್ಲಿ ಸೇರಿಸ್ಬೇಕು. ನೆಕ್ಸ್ಟ್ ಇದನ್ನು ಈ ಥರ ತಿರುಗಿಸ್ಬೇಕು. ಇಲ್ಲಿ ಇಟ್ಟಿದ್ದು ಈ ಥರ ಇಟ್ಟಿದ್ದನ್ನು ಹಿಂಗೆ ತಿರುಗಿಸ್ಬಿಟ್ಟು ಇಲ್ಲಿಗೆ ತೊಗೊಂಬರ್ಬೇಕು. ಭಾಳ ಸುಲಭ ಇದು. ಈ ಥರ ಮಾಡಿದರೆ ಶೇಪ್ ಚೆನ್ನಾಗಿ ಬರ್ತದೆ. ನೋಡಿರಿ, ಈ ಥರ ಇದನ್ನು ಕಟ್ ಮಾಡಿಬಿಡ್ಬೇಕು. ಇನ್ನೊಂದು ಸತಿ ಹೇಳ್ತೀನಿ ನೋಡಿರಿ. ಈ ಶೇಪನ್ನು ಈ ಥರ ಇಡಬೇಕು. ಇಲ್ಲಿಂದ ಇಲ್ಲಿಗೆ, ಇಲ್ಲಿ 1/2 ಇಂಚು ತೊಗೊಂಡಿದ್ದೀವಲ್ಲ, ಇಲ್ಲಿಗೆ ಇಟ್ಕೋಬೇಕು. 1/2 ಇಂಚು ಇಲ್ಲಿಂದ ಇಲ್ಲಿಗೆ ಒಂದು ಗೆರೆ ಹಾಕ್ಕೋಬೇಕು. ಇದನ್ನು ಇದೇ ಥರ ತಿರುಗಿಸ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಕೊಟ್ಕೊಂಡು ಇದನ್ನು ಕಟ್ ಮಾಡಬೇಕು. ಇದೇ ನಮಗೆ ಶೇಪು ಫ್ರಂಟ್ ಪಾರ್ಟಲ್ಲಿ. ಮುಗೀತು, ಸ್ಲೀವ್ ಪಾರ್ಟ್ ಮುಗೀತು. ನೋಡಿರಿ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಸ್ಲೀವ್ ಆಯಿತು, ಇದು ಬ್ಯಾಕ್ ಪಾರ್ಟ್ ಆಯಿತು. ಇದ್ರ ಮೇಲೆ ಫ್ರಂಟ್ ಪಾರ್ಟನ್ನು ಇಡಬೇಕು, ಕರೆಕ್ಟಾಗಿ ಇಟ್ಕೋಬೇಕು. ಇದು ಸ್ಲೀವನ್ನು ಪಕ್ಕಕ್ಕೆ ಇಡೋಣ. ಫ್ರಂಟ್ ಪಾರ್ಟಲ್ಲಿ ಬ್ಯಾಕ್ ಪಾರ್ಟ್ನಲ್ಲಿ ಫ್ರಂಟ್ ಪಾರ್ಟ್ ನೀಟಾಗಿ ಮಾರ್ಕ್ ಮಾಡಿಕೊಂಡು ನಮಗೆ ಶೋಲ್ಡರ್ ಡ್ರಾಪ್ ಆಗಲಾರ್ದಂಗೆ ಇಲ್ಲಿಂದ ಇಲ್ಲಿಗೆ ಒಂದು 1/2 ಇಂಚು, 1/2 ಇಂಚಲ್ಲಿ ಈ ಥರ ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಸ್ಲೋಪನ್ನು ತೊಗೋಬೇಕು. ಯಾವ ಕಡೆ ನಾವು ಆರ್ಮ್ ಡೌನನ್ನು ತೊಗೊಂಡಿರ್ತೀವಲ್ಲ ಆ ಕಡೆ, ಮತ್ತು ನೆಕ್ ಕಡೆ ಅಲ್ಲ, ಆರ್ಮ್ ಡೌನ್ ತೊಗೊಂಡಿರ್ತೀವಲ್ಲ ಆ ಕಡೆಯಿಂದ ಇಲ್ಲಿ ನೋಡ್ರಿ, ನೆಕ್ ಕಡೆಗೆ ಆರ್ಮ್ ಡೌನಿಂದ ನೆಕ್ ಕಡೆಗೆ ಒಂದು 1/4 ಇಂಚಿಂದ ಸ್ಲೋಪನ್ನು ಕೊಡಬೇಕು. ಅವಾಗ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ. ಇದು ಕಟ್ ಮಾಡ್ಕೋಬೇಕು. ಈಗ ನಮಗೆ ಫ್ರಂಟ್ ಪಾರ್ಟ್ ಆಯಿತು, ಬ್ಯಾಕ್ ಪಾರ್ಟ್ ಆಯಿತು, ಸ್ಲೀವ್ ಆಯಿತು. ಇನ್ನು ಉಳಿದಿರೋ ಬ್ಯಾಲೆನ್ಸ್ ಏನಂದರೆ ಕ್ರಾಸ್ ಪಟ್ಟಿ. ಹೌದಾ? ಈ ಕ್ರಾಸ್ ಪಟ್ಟಿನ ನಾವು ಏನು ಮಾಡಬೇಕಂದ್ರೆ 3.5 ತೊಗೋಬೇಕು. 3.5 ಉದ್ದ ಅಗಲನ ತಗೊಂಡು ಮಾಡಬೇಕು. ಇಲ್ಲೇ ತಗೊಳ್ಳೋಣ. ಇಲ್ಲೇ ತಗೊಳ್ಳೋಣ. ಮೂರುವರೆ, ಇಲ್ಲಿಂದ 3, ಇಲ್ಲಿಂದ 3. ಈ ಥರ ಒಂದು 3 ಇಂಚಿಗೆ ಒಂದು ಸ್ಕೇಲ್ ಬೇಡ ನನಗೆ ಮಾರ್ಕ್. ಈಗ ನಮ್ಮದು ವೇಸ್ಟ್ ಮೆಜರ್ಮೆಂಟ್ ಎಷ್ಟದೆ, ಇಲ್ಲಿಂದ ಇಲ್ಲಿಗೆ ಎಷ್ಟದೆ ಅದನ್ನು ನೋಡ್ಕೊಂಬಿಡೋಣ. 12 ಇಂಚದೆ. ಅದೇ 12 ಇಂಚನ್ನು ನಾವಿಲ್ಲಿ ಇಟ್ಕೋಬೇಕು. ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. ಸ್ಟ್ರೈಟಾಗಿ ಲೈನ್ ಹಾಕಬೇಕು. ಇಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿರಿ. ಇಲ್ಲಿಂದ ಇಲ್ಲಿಗೆ 3 ಇಂಚು, ಓಕೆನಾ?
ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 3 ಇಂಚ್ ಅದೇ, ಇಲ್ಲಿ 1/2 ಇಂಚು ಮೇಲೆ ಬರಬೇಕು. 1/2 ಇಂಚು ಮೇಲೆ ಬಂದು ಇಲ್ಲಿಂದ ಇಲ್ಲಿಗೆ 3 ಅಥವಾ 3.5 ಅಥವಾ 4 ಇಂಚು ಮಿಡಲಲ್ಲಿ 2.5 ತೊಗೋಬೇಕು. 2.5 ಅಥವಾ 2.25ಗೆ ಒಂದು ಮಾರ್ಕನ್ನು ಮಾಡ್ಕೊಂಡು 4 ಇಂಚಲ್ಲಿ 2.5 ಅಥವಾ 2.25ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ಶೇಪನ್ನು ಕೊಡಬೇಕು. ಇದನ್ನು ಈ ಥರ ಸೇರಿಸ್ಬೇಕು. ಸೇರಿಸಿ ಕಟ್ ಮಾಡಬೇಕು. ನೋಡಿ, ಇದೇ ಕ್ರಾಸ್ ಪಟ್ಟಿ. ಇದನ್ನು ಇನ್ನೊಂದು ಪೀಸನ್ನು ಕಟ್ ಮಾಡ್ಕೋಬೇಕು. ನಮಗೆ ಎಲ್ಲಿ ಪ್ಲೇಸ್ ಸಿಗುತ್ತೋ ಅಲ್ಲಿ ನೋಡಿಕೊಂಡು ಇನ್ನೊಂದು ಪೀಸನ್ನು ಕಟ್ ಮಾಡ್ಕೋಬೇಕು. ನಮಗಿಲ್ಲೇ ಸಿಗ್ತದೆ, ಇಲ್ಲೇ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ಎರಡು ಪೀಸನ್ನು ಹಾಕಿದರೆ ಬ್ಲೌಸು ಸ್ಟಿಫಾಗಿ ನೀಟಾಗಿ ಕೂಡ್ತದೆ. ಹಾಕೋರು 3 ಹಾಕ್ತಾರೆ, ಬಟ್ ನಾನು 2 ಹಾಕ್ತೀನಿ. ಜನ 2 ಕೇಳ್ತಾರೆ ನಮ್ಮ ಕಡೆ. 3 ಹಾಕಿದರೆ ಹೆವಿ ಆಗುತ್ತೆ ಅಂಥೇಳಿ 2 ಪೀಸ್ ತೊಗೊಂಡು ಹಾಕೊತಾರೆ. ಇವೆರಡನ್ನು ನಾವು ಕ್ರಾಸ್ ಪಟ್ಟಿ ಆಯಿತು. ಇಲ್ಲಿ ನೋಡಿ, ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು. ಈ ಫ್ರಂಟ್ ಪಾರ್ಟಿಗೆ ನಾವು ಟಕ್ಸನ್ನು ಹಿಡಿದಾಗ ಮೇಲೆ ಹೋಗುತ್ತೆ, ಆವಾಗ ಇದು ಸೆಟ್ ಆಗ್ತದೆ. ಈ ಫ್ರಂಟ್ ಪಾರ್ಟ್ ಹಿಂಗೆ ಕೂಡ್ತದೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ. ಈಗ ಇದನ್ನು 1/2 ಇಂಚ್ ಹಿಡಿತೀವಿ ಫ್ರಂಟ್ ಪಾರ್ಟಲ್ಲಿ, ಇದನ್ನು 1/2 ಇಂಚ್ ಹಿಡಿತೀವಿ. ನೆಕ್ಸ್ಟು ಇದು ಕರೆಕ್ಟಾಗಿ ಕೂಡ್ತದೆ. ಇನ್ನೂ ಒಂದು ಪಾಯಿಂಟ್ ಏನಂದರೆ, ನಮಗೆ ಜಾಯಿಂಟ್ ಮಾಡಿದಾಗ, ಸೈಡ್ ಜಾಯಿಂಟ್ ಮಾಡಿದಾಗ ಇದನ್ನು ಸೈಡ್ ಕ್ರಾಸ್ ಪಟ್ಟಿ ಎಲ್ಲ ಹಾಕಿ ಸೈಡ್ ಜಾಯಿಂಟ್ ಮಾಡಿದಾಗ ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಇರ್ತದೆ. ಹೌದಾ? ಇಲ್ಲಿ ನಾವು ಶೇಪನ್ನು ತೆಗೆದಿದ್ದೀವಿ, ಅದಕ್ಕೆ ಕರೆಕ್ಟಾಗಿ ಕೂಡಬೇಕಂದ್ರೆ ಇಲ್ಲಿ ಕೂಡ ನಾವು 1/2 ಇಂಚನ್ನ ಈ ಥರ ಶೇಪ್ ತೆಗಿಬೇಕು. ಇದು ಕಂಪಲ್ಸರಿ. ಇಲ್ಲಾಂದರೆ ಬ್ಲೌಸು ಈ ಥರ ಸೈಡಲ್ಲಿ ಪ್ರಾಬ್ಲಮ್ ಪಟ್ಟಿ ಕಾಣೋ ಚಾನ್ಸಸ್ ಇರ್ತದೆ. ಈ ಥರ ಇದಾದರೆ ಸ್ಟ್ರೇಟಾಗಿ ಕೂಡ್ತದೆ ಬ್ಲೌಸು. ಸೈಡ್ ಜಾಯಿಂಟಲ್ಲಿ ಕೂಡ ಯಾವುದೇ ತೊಂದರೆ ಕೂಡ ಬರೋದಿಲ್ಲ. ಅದನ್ನು ಕಟ್, ಯಾಕಂದರೆ ಇಲ್ಲಿ ಕೂಡ ನಾವು 1/2 ಇಂಚನ್ನು ತೊಗೊಂಡಿರ್ತೀವಿ. ಈಗ ನೋಡಿರಿ, ಇದು ಫ್ರಂಟು ಬ್ಯಾಕು ಶೇಪ್ ಪಟ್ಟಿ ಸ್ಲೀವ್ ಇಷ್ಟ ಆಯ್ತಲ್ಲ. ಇದನ್ನು ನೆಕ್ಸ್ಟು ನಾವು ಬಟ್ಟೆ ಮೇಲೆ ಯಾವ ರೀತಿ ಮೇನ್ ಕ್ಲಾತ್ ಮೇಲೆ ಇಟ್ಟು ಯಾವ ರೀತಿ ಕಟ್ ಮಾಡಬೇಕು ಮತ್ತು ಸ್ಟಿಚ್ ಮಾಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದಾದ್ರೂ ಡೌಟ್ಸ್ ಇದ್ದರೆ ಅಥವಾ ನಾನು ಮಾಡಿದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅದಕ್ಕೆ ಕಮೆಂಟನ್ನು ಮಾಡಿ ಸಲಹೆಗಳನ್ನು ಹೇಳ್ಬೋದು. ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಧನ್ಯವಾದಗಳು.